ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ರಾಮಾಯಣ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದೆ. ಈ ಟ್ರೈಲರ್ನಲ್ಲಿ ಸಿಂಹವನ್ನು ಗದರಿಸುವಂಥ ಒಂದು ಸನ್ನಿವೇಶ ಬರುತ್ತೆ. ಆ ಸನ್ನಿವೇಶ ನೋಡಿಕೊಂಡು ಎಲ್ರಿಗೂ ನೆನಪಾಗಿದ್ದು ಯಾರು ಅಂದರೆ ನಮ್ಮ ಕನ್ನಡದ ನಟ ಡೈನಾಮಿಕ್ ಸ್ಟಾರ್ ದೇವರಾಜ್ ಅವರು. ಎಲ್ರಿಗೂ ನೋಡಿದ್ರಲ್ಲ, ಈ ಸಖತ್ ವೈರಲ್ ಆಗಿದೆ. ವರ್ಮ, ರಾಜ ವರ್ಮ, ಇದನ್ನ ನೀನು ಹೇಳಬಾರ್ದು, ನಾನು ಹೇಳಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳೋ ಡೈಲಾಗ್ ಅಲ್ಲ, ನಮ್ಮ ದೇವರಾಜ್ ಅವರು ದುರ್ಗಾಶಕ್ತಿ ಅನ್ನೋ ಸಿನಿಮಾದಲ್ಲಿ ಹೇಳಿರೋ ಡೈಲಾಗ್ ಅದು. ಆ ಡೈಲಾಗ್ ಯಶ್ರವರು ಒಂದು ಸಣ್ಣ ಮೀಮ್ ಅಷ್ಟೇ, ಒಂದು ತಮಾಷೆ ಮೀಮ್ ಅಷ್ಟೇ. ಸೊ ಯಶ್ರವರು ಆ್ಯಕ್ಟ್ ಮಾಡಿರೋ ರಾಮಾಯಣ ಸಿನಿಮಾ ಹಿಂದಿಯ ರಾಮಾಯಣ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ. 5 ಭಾಷೆಯಲ್ಲೂ ಕೂಡ ಟ್ರೈಲರ್ ಬಿಡುಗಡೆ ಆಗಿತ್ತು. ಸಖತ್ ಹಿಟ್ಟಾಗಿದೆ ಕೂಡ. ಎಲ್ಲರೂ ನೋಡುಗರಿಂದನೂ ಕೂಡ ಒಂದು ಒಳ್ಳೆ ಮೆಚ್ಚುಗೆ ಸಿಗ್ತಾ ಇದೆ. ಈ ಸಿಂಹವನ್ನು ಗದರಿಸ್ತಾರಲ್ಲ, ಹೇ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಮಾಡ್ತಾರಲ್ಲ, ಅದು ದೇವರಾಜ್ ಅವ್ರ ವಾಯ್ಸ್ಗೆ ಸೂಟ್ ಆಗ್ತಾ ಇದೆ. ಹೀಗಾಗಿ ಆ ದೇವರಾಜ್ ಅವರೇ ಈ ವಾಯ್ಸ್ ಕೊಟ್ಬಿಟ್ಟಿದ್ದಾರೆ. ಅನ್ನೋ ಥರದ ಒಂದಿಷ್ಟು ಮೀಮ್ಸ್ಗಳು, ಸಣ್ಣ ಸಣ್ಣ ತಮಾಷೆ ತುಣುಕುಗಳು ಇನ್ಸ್ಟಾಗ್ರಾಮು ಎಲ್ಲ ಕಡೆನೂ ವೈರಲ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇದು ಸುಮ್ಮನೆ ತಮಾಷೆ ಅಷ್ಟೇ, ಇದು ಸೀರಿಯಸ್ ಅಲ್ಲ, ಸುಮ್ಮನೆ ತಮಾಷೆ. ದೇವರಾಜ್ ಅವರ ವಾಯ್ಸ್ನ ನೆನಪಿಸ್ಬಿಡ್ತಾರೆ. ನೋಡಿ, ದೇವರಾಜ್ ಅವರು ಯಾವ ಸಿನಿಮಾನೂ ಈಗ ಸದ್ಯಕ್ಕೆ ಯಾವುದೂ ಮಾಡ್ತಾ ಇಲ್ಲ, ಬಟ್ ಅವರ ಹಳೆ ಸಿನಿಮಾ ದುರ್ಗಾಶಕ್ತಿ ಸಿನಿಮಾ, ಅವರ ಪಾತ್ರ ಎಷ್ಟು ಸ್ಟ್ರಾಂಗ್, ಎಷ್ಟು ಪವರ್ಫುಲ್, ಅವರ ಧ್ವನಿ ಎಷ್ಟು ಪವರ್ಫುಲ್ ಅನ್ನೋದು ಈ ಒಂದು ಯಶ್ರವ್ರ ರಾಮಾಯಣದ ಒಂದು ಸಣ್ಣದ ಟೀಸರ್ ಜಲಕ್ನಿಂದ ಮತ್ತೆ ವೈರಲ್ ಆಗೋಯ್ತು. ಅದೇ ನೋಡಿ, ಕಲಾವಿದನಿಗೆ ಸಿಗೋ ಗೌರವ ಹೇಗೇನದ. ಅವರ ವಾಯ್ಸ್ ರಗ್ಗಡ್. ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಅವರ ಸಿನಿಮಾಗಳನ್ನ ನೋಡ್ತಾ ಬಂದಿದ್ದೀನಲ್ಲ, ನಾನಂತಲ್ಲ, ಇಡೀ ಕನ್ನಡ ಜನತೆನೇ ಹೆಂಗಿದೆ ಅವ್ರ ವಾಯ್ಸು, ಖಡಕ್ ವಾಯ್ಸು. ಗೋಲಿಬಾರು, ಕರ್ಫ್ಯೂ ಅವೆಲ್ಲ ಲಾಕಪ್ ಟೈಪ್ ಸಿನಿಮಾ ಮಾಡುವಾಗ ಮುಖದಲ್ಲಿ ಸ್ವಲ್ಪ ಗುಳ್ಳೆ ಎಲ್ಲ ಇದ್ವು, ಹಿಂಗೆ ಬರ್ತಾ ಇದ್ರು ಅಂತೇಳ್ಬಿಟ್ಟು ಅಷ್ಟು ಫ್ಯಾನ್ ನಾನು ಅವ್ರ ಬಗ್ಗೆ, ಅಷ್ಟು ಇದು ದೇವರಾಜ್ ಅವ್ರ ಬಗ್ಗೆ. ಸೊ ಈಗ ಏನಂತಂದರೆ ರಾಮಾಯಣ ಟ್ರೇಲರ್ ಕೂಡ ಸಖತ್ ತುಂಬ ಚೆನ್ನಾಗಿ ಬಂದಿದೆ, ಮೂಡ್ ಬಂದಿದೆ. ಗ್ರಾಫಿಕ್ಸು VFX ಸಖತ್ತಾಗಿ ಮಾಡಿದ್ದಾರೆ, ತುಂಬ ನಿರೀಕ್ಷೆ ಇದೆ. ಈಗ ದೇವರಾಜ್ ಅವರ ಸಿನಿಮಾ ಯಾವುದು ದುರ್ಗಾಶಕ್ತಿನೂ ಕೂಡ ಈಗ ಮತ್ತೆ ಆ ಸಿನಿಮಾನ ಮತ್ತೆ ನೋಡೋ ಥರ ಆಗ್ಬಿಡ್ತು ಅವರ ಒಂದು ಮೀಮಿಂದ, ಒಂದು ತಮಾಷೆ ಮೀಮಿಂದ. ಹೀಗಾಗಿ ಇವತ್ತು ನಾನು ದುರ್ಗಾಶಕ್ತಿ ಸಿನಿಮಾ ದೇವರಾಜ್ ಅವರ ಪಾತ್ರದ ಬಗ್ಗೆ ಹಂಚ್ಕೊಳ್ಳೋಣ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದುರ್ಗಾಶಕ್ತಿ ದೇವರಾಜ್ ಅವರು ಮತ್ತು ಶ್ರುತಿ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ ರಿಲೀಸ್ ಆಗಿದ್ದು 1999 ಇಸ್ವಿ ನವಂಬರ್ ತಿಂಗಳಲ್ಲಿ. ಈ ಚಿತ್ರದ ನಿರ್ದೇಶಕರು ಬಂದು ಸೂರ್ಯ ಅಂತ. ಅವರು ಕನ್ನಡದಲ್ಲಿ ಮೇ ಬಿ 3 ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನೀಲಾಂಬರಿ ಅಂತ ಮಾಡಿದ್ರು, ಅದಾದಮೇಲೆ ಉಗ್ರ ನರಸಿಂಹ ಅಂತ ಮಾಡಿದ್ರು. ಶಿವಣ್ಣನ ಸಿನಿಮಾನೂ ಕೂಡ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ಅದು ನಾನು ನೋಡಿದ್ದೆ, ಸ್ಪಷ್ಟ ನೆನಪಿದೆ. ಬಟ್ ಇರಲಿ, ಈಗ ದುರ್ಗಾಶಕ್ತಿ ಬರೋದಾದರೆ, ದುರ್ಗಾಶಕ್ತಿ ಸಿನಿಮಾದಲ್ಲಿ ನಮ್ಮ ಜೈಸಿಂಗ್ ಮುಸುರಿ ಅವರು, ಅವರ ಸಹೋದರರು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ರು. ಸೂರ್ಯ ಅವರು ನಿರ್ದೇಶನ ಮಾಡಿದ್ರು. ಆ್ಯಸ್ ಯೂಸಲ್ ದುರ್ಗಾಶಕ್ತಿ ಅವರಿದ್ದರು, ದೇವರಾಜ್ ಅವರಿದ್ದರು, ಶ್ರುತಿ ಅವರಿದ್ದರು, ತುಂಬ ಜನ ಕಲಾವಿದರಿದ್ದರು. ಒಂದು ರಗ್ಗಡಾಗಿ ಬಂದಿತ್ತು. ಆ ಟೈಮ್ನಲ್ಲಿ ಈ ಸಿನಿಮಾ ಶುರುವಾದಾಗ ಏನೋ ಗ್ರಾಫಿಕ್ಸ್ ಅಂದರೆ ಫಸ್ಟು ಸಂಪೂರ್ಣವಾಗಿ ಗ್ರಾಫಿಕ್ಸ್ನಿಂದಲೇ ಅಂದರೆ ಬಳಸ್ಕೊಂಡು ಮಾಡಿದಂಥ ಸಿನಿಮಾ ಅಂತ ಅನೌನ್ಸ್ಮೆಂಟು ಆಗಿತ್ತು. ಸುದ್ದಿ ಸದ್ದು ಎಲ್ಲ ಮಾಡಿತ್ತು. ಅಂದರೆ ಒಂದು ದೇವರು ಬಿಡಿಸೋದಾಗಿರೋದು, ದೆವ್ವನ ಆಗಿರ್ಬೋದು, ಓಂ ಶಕ್ತಿ ಜಯಶಕ್ತಿ ಆ ಹಾಡಲ್ಲಿದೆ. ಆ ಪೋಸ್ಟರ್ಸ್ ಎಲ್ಲ ನೋಡಿದಾಗ, ಅಂದರೆ ನಾನು ಪತ್ರಿಕೆಯಲ್ಲಿ ಬಂದಿದ್ದವೆಲ್ಲ ನೋಡಿದಾಗ ಇನ್ನೂ ಒಂದು ಕ್ಯೂರಿಯಾಸಿಟಿ ಇದೆ ಅನ್ನಿಸ್ತಾ ಇತ್ತು. 4ನೇ ಕ್ಲಾಸಲ್ಲಿ ಇದ್ದಾಗ ಈ ಸಿನಿಮಾದ ಬಗ್ಗೆ ಬಂದಾಗ, ದುರ್ಗಾಶಕ್ತಿ ಒಂದು ದೇವ್ರ ಮಹಿಮೆ. ಈಗ ನಾರ್ಮಲಾಗಿ ಚಂಡಿ ಚಾಮುಂಡಿ, ಶ್ರೀನಾಥ್ ಅವ್ರದ್ದು ಮತ್ತು ಆರತಿ ಅವ್ರು ಆ್ಯಕ್ಟ್ ಮಾಡಿರೋ ಬೆಟ್ಟದ ತಾಯಿ, ಈ ಥರ ಒಂದಿಷ್ಟು ಸಿನಿಮಾಗಳ ಥರನೇ ಇರ್ಬೋದು ಅಂತ ಒಂದು ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಹಾಡಿನಲ್ಲಿ ನಿಜವಾಗ್ಲೂ ದೆವ್ವ ಆವಾಹನೆ ಆಗಿತ್ತಂತೆ, ದೇವರ ಆವಾಹನೆ ಆಗಿತ್ತಂತೆ. ಈ ಥರ ಒಂದಿಷ್ಟು ಘಟನೆಗಳು ಆ ಪತ್ರಿಕೆಯಲ್ಲಿ ಬಂದಾಗ, ಅವಾಗಿದ್ದಿದ್ದೇ ಪತ್ರಿಕೆ ಅಥವಾ ಟಿ ವಿ ಫಿಲ್ಮಿ ಬಿಟ್ಟು ಉದಯ್ ಟಿ ವಿಲೆಲ್ಲ ಬರ್ತಾ ಇತ್ತು. ಸೊ ಬಂದಿದ್ದೆಲ್ಲ ಕೇಳ್ಬಿಟ್ಟು ಏನೋ ಇದೆ ಅನ್ನಿಸ್ತಾ ಇತ್ತು. ಸಿನಿಮಾ ರಿಲೀಸ್ ಆದಮೇಲೆ ಇದ್ದರು ಥಿಯೇಟ್ರಲ್ಲಿ ಎಷ್ಟೋ ಜನಕ್ಕೆ ಆ ಸಿನಿಮಾ ನೋಡ್ತಾ ಅಂದರೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅದೇನೋ ಒಂದು ಶಕ್ತಿ, ಅದು ಅವರವರ ನಂಬಿಕೆ ಬಿಟ್ಟಿದ್ದು. ನಾನು ಅದನ್ನು ಕೂಡ ಸ್ಪಷ್ಟಪಡಿಸ್ಬಿಡ್ತೇನೆ, ಅವರವ್ರ ನಂಬಿಕೆ ಬಿಟ್ಟಿದ್ದು. ಆ ಥಿಯೇಟ್ರಿಂದ ಹೊರಗಡೆ ಅದು ತೆಗೆದುಹಾಕೋದು, ಅವ್ರನ್ನ ಶಾಂತಿನ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿತ್ತಂತೆ. ಅಂದರೆ ಬೆಂಗಳೂರು ಮುಖ್ಯ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆದಾಗ ಇದನ್ನು ಸೊ ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಚಿತ್ರತಂಡದವರು ಹೇಳ್ಕೊಂಡಿದ್ದಾರೆ. ಅದಾದಮೇಲೆ ಸಿನಿಮಾ ನಮ್ಮ ಹಾನಗಲ್ಲಿನ ಭಾಗೀರಥಿ ಥಿಯೇಟ್ರಲ್ಲಿ ನಾನು ಈ ಸಿನಿಮಾನ ನೋಡಿದ್ದೆ. ಒಂಥರ ಏನಾಗ್ತಾಯಿದೆ, ಸ್ಟಾರ್ಟಿಂಗಿಂದನೇ ಒಂಥರ ಕುತೂಹಲ ಮೂಡಿಸ್ತಾ ಹೋಗುತ್ತೆ. ಜೈಸಿಂಗ್ ಮುಸುರಿ ಅವರ ಮುಸುರಿ ಸಹೋದರರು ಏನೋ ಒಂದು ಕಾಮಿಡಿ ರೋಲಲ್ಲೂ ಕೂಡ ಆ್ಯಕ್ಟ್ ಮಾಡೋದು, ಸೊಂಟಕ್ಕೆಲ್ಲ ಇದನ್ನು ಕಟ್ಕೊಟ್ಟಿರ್ತಾರೆ ತಾಯ್ತಾ, ಆ ಥರದೊಂದು ಕಾಮಿಡಿ ಸನ್ನಿವೇಶ ಬರುತ್ತೆ. ಇದು ಗ್ರಾಫಿಕ್ಸನ್ನು ಯೂಸ್ ಮಾಡ್ಕೊಂಡಂಥ ಮೊಟ್ಟ ಮೊದಲ ಸಿನಿಮಾ ಅಂತಲೂ ಕೂಡ ಹೇಳ್ತಾರೆ, ಅದು ಕೂಡ ಸುದ್ದಿಯಾಗಿತ್ತು. ಒಂದಿಷ್ಟು ಈ ಸಿನಿಮಾ ನೋಡ್ತಾ
ಆಪ್ತಮಿತ್ರ ಸಿನಿಮಾ ನೆನಪಾಗುತ್ತೆ ಇವಾಗ ನೋಡೋರಿಗೆ. ಅಂದರೆ ಇದು ಮಣಿ ಚಿತ್ರತಾಳ ಅಂತ ಒಂದು ಸಿನಿಮಾ ಬಂದಿತ್ತು ಮಲಯಾಳಂ. ಅಂದರೆ ಆಪ್ತಮಿತ್ರ 2004ರಲ್ಲಿ ರಿಲೀಸ್ ಆಗಿತ್ತು. ಅದು ಕೂಡ ಮಣಿ ಚಿತ್ರತಾಳ ಈ ಚಿತ್ರದ ರೀಮೇಕ್, ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಅದನ್ನೇ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡ್ರು. ಒಂದು ಬಂಗ್ಲೆನ ತೊಗೊಳಕ್ಕೆ ಹೋಗೋದು, ಅಲ್ಲಿಂದ ರೂಮ್ ಒಳಗಡೆ ಹೋಗಬೇಡ ಅಂತ ಹೇಳೋದು, ಅಲ್ಲಿಂದ ದೇವರಾಜ್ ಅವ್ರ ಎಂಟ್ರಿ, ಶ್ರುತಿ ಅವರ ಎಂಟ್ರಿ ಆಗೋದು, ಆ ಫ್ಲ್ಯಾಶ್ ಬ್ಯಾಕಲ್ಲಿ ರಾಜ ವರ್ಮ ಅವಳು ಚೆಲುವಿ ಅಂತ ಹೇಳ್ಬಿಟ್ಟು ನಮ್ಮ ಪ್ರಮೋದ್ ಚಕ್ರವರ್ತಿಯವರು ಲವರ್ ಆ್ಯಕ್ಟ್ ಮಾಡಿದ್ರು. ಈ ಆಪ್ತಮಿತ್ರ ಸಿನಿಮಾದಲ್ಲೂ ಕೂಡ ಒಂದು ಲವರ್ ಇರ್ತಾನೆ, ಸುಟ್ಟಾಕ್ಬಿಡ್ತಾನೆ. ಇದರಲ್ಲಿ ಅವಳು ಕೊಲೆ ಮಾಡ್ತಾಳೆ, ಚೆಲುವಿ ಅನ್ನೋ ಪಾತ್ರ. ಅದನ್ನು ನೀನು ಹೇಳ್ಬಾರ್ದು, ನಾನು ಹೇಳಬೇಕು, ನಿನ್ನ ಮಗಳು ಚೆಲುವಿಯಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಡೈಲಾಗ್ ಸಖತ್ ವೈರಲ್ ಆಗಿಬಿಡುತ್ತೆ ಅದು. ಅಷ್ಟು ಆ ಬ್ಯಾಕ್ಗ್ರೌಂಡ್ ಸ್ಕೋರು ರಾಜೇಶ್ ರಾಮನಾಥ್ ಅವರು ಮ್ಯೂಸಿಕ್ ಮಾಡಿದರು. ಸೂಪರ್ ಅಂತ ಹೇಳ್ತೀನಿ, ಸಿನಿಮಾ ಸೂಪರ್ ಆಗಿತ್ತು. ಒಂದು ಲೆವೆಲಲ್ಲೂ ಕೂಡ ಹಿಟ್ ಆಯಿತು. ಏನು ಅಂಥ ಸೂಪರ್ ಹಿಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ, ಬಟ್ ಒಂದು ಲೆವೆಲಲ್ಲಿ ಡೀಸೆಂಟ್ ಹಿಟ್ ಅಂತಲೇ ಹೇಳ್ಬೋದು. ಅಷ್ಟು ಭಯ ಪಡಿಸ್ಬಿಡ್ತು ಕ್ಷಣಕ್ಕೂ. ಇವಾಗಲೂ ಯೂಟ್ಯೂಬಲ್ಲಿ ಇದೆ ನೋಡಿ, ಡಿಸ್ಕ್ರಿಪ್ಷನ್ಗೆ ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಇವಾಗಲೂ ಕೂಡ ಟಿ ವಿ ಚಾನಲ್ಗಳಲ್ಲಿ ಬರ್ತಾ ಇರುತ್ತೆ. ಕ್ಷಣಕ್ಕೂ ರೋಚಕ ಅನುಭವ ನಡೆಯುತ್ತೆ, ಮೈ ಜುಮ್ ಅನಿಸ್ಬಿಡುತ್ತೆ ಸಿನಿಮಾ. ಆ ಥರ ಬಂದ್ಬಿಡ್ತು ಸಿನಿಮಾ, ಆ ಥರ ಬಂದ್ಬಿಟ್ಟಿದೆ ಸಿನಿಮಾ. ಹಾಡುಗಳು ಅಷ್ಟೇ ಒಂದಕ್ಕಿಂತ ಒಂದು ಸೂಪರ್ ಅಂತಲೇ ಹೇಳ್ಬೋದು. ನೋಡಿ, ಅದೇ ನಿರ್ದೇಶಕರು ನೀಲಾಂಬರಿ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ, ಅದರಲ್ಲೂ ಕೂಡ ಗ್ರಾಫಿಕ್ಸ್ ಯೂಸ್ ಮಾಡಿಕೊಂಡೇ ಸಿನಿಮಾ ಮಾಡ್ತಾರೆ. ಅದು ರಗ್ಗಡ್ ಆಗಿದೆ. ದುರ್ಗಾಶಕ್ತಿ ಅವರ ಅಂದರೆ ಈ ಸಿನಿಮಾದಲ್ಲಿ 2ನೇ ನಾಯಕಿಯಾಗಿ ಆ್ಯಕ್ಟ್ ಮಾಡಿರ್ತಾರೆ. ಅವರು ಉಗ್ರ ನರಸಿಂಹ ಸಿನಿಮಾಗೆ ನಾಯಕಿ ಆಗ್ತಾರೆ. ಅಂದರೆ ಸೂರ್ಯ ಅವರು ನಿರ್ದೇಶನ ಮಾಡೋ ಮುಂದಿನ ಸಿನಿಮಾ, ಮೋಹನ್ ಅವರೇ ಆ್ಯಕ್ಟ್ ಮಾಡಿರೋ ಸಿನಿಮಾ. ಅದು ಕೂಡ ಅಷ್ಟೇ ರಗ್ಗಡಾಗಿದೆ. ಸರಿ ನೋಡಿ, ಯಾವ್ಯಾವ ಏನೇನೋ ಎಲ್ಲೆಲ್ಲೋ ಕನೆಕ್ಟ್ ಆಗುತ್ತೆ ಅಂತಾರಲ್ಲ, ಆ ಥರ ರಾಮಾಯಣದ ಆ ಒಂದು ಝಲಕ್, ಆ ಸನ್ನಿವೇಶ ಏನಿದೆ, ದೇವರಾಜ್ ಅವರ ವಾಯ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಸಣ್ಣ ತಮಾಷೆಗೆ ಮೀಮ್ ಆಯಿತು. ಅಲ್ಲಿಂದ ದುರ್ಗಾಶಕ್ತಿ ಸಿನಿಮಾ ನೆನಪಾಯಿತು. ದುರ್ಗಾಶಕ್ತಿ ಸಿನಿಮಾನೂ ಅಷ್ಟೇ ಅಂತಿಂಥ ಸಾಮಾನ್ಯ ಸಿನಿಮಾ ಅಲ್ಲದು, ಒಂದು ಡೀಸೆಂಟ್ ಹಿಟ್ ಆದಂಥ ಸಿನಿಮಾ. ಅವ್ರ ವಾಯ್ಸು, ದೇವರಾಜ್ ಅವ್ರ ವಾಯ್ಸ್ ಖಡಕ್ ವಾಯ್ಸು, ಅದಕ್ಕೆ ಅವರು ಡೈನಾಮಿಕ್ ಸ್ಟಾರ್ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು. ನಿಜವಾಲು. ಸೊ ನೀವು ಯಾರ್ಯಾರು ಈ ಟ್ರೋಲ್ನ ನೋಡಿದ್ದೀರಾ? ಟ್ರೋಲ್ ಅನ್ನೋಕ್ಕಿಂತ ಒಂದು ತಮಾಷೆ ಮೀಮ್ ಅಂತಲೇ ಹೇಳ್ಬೋದು. ಒಂದು ಟ್ರೋಲ್ ಅಥವಾ ಒಂದು ಮೀಮ್ ಕೂಡ ತುಂಬ ಸಾರಿ ಸದ್ದು ಮಾಡಿ ಮರೆತು ಹೋದಂಥ ಸಿನಿಮಾನ ನೆನಪಿಸುತ್ತೆ ಅನ್ನೋಕ್ಕೆ ಈ ಒಂದು ಮೀಮೇ ಕಾರಣ ಅಂತಲೂ ಕೂಡ ಹೇಳ್ಬೋದು. ಇನ್ನು ಈ ಟ್ರೋಲು ತಮಾಷೆ ಆಗಿರೋದು, ಯಾರೂ ಕೂಡ ಸೀರಿಯಸ್, ತುಂಬ ಜನ ಇದ್ರ ಬಗ್ಗೆನೇ ಕಂಟೆಂಟ್ ಎಲ್ಲ ಮಾಡ್ತಿದ್ರು. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಒಂದೊಂದು ಸರಿ ಈ ಟ್ರೋಲು ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ ಅಂತಾರಲ್ಲ, ಅತ್ಯದ್ಭುತ ಕಲಾವಿದರು ದೇವರಾಜ್ ಅವರು. ಈ ರಾಮಾಯಣ ಸಿನಿಮಾನೂ ಅಷ್ಟೇ ತುಂಬ ನಿರೀಕ್ಷೆ ಇದೆ. ಸೊ ದೀಪಾವಳಿ ರಿಲೀಸ್ ಆಗುತ್ತೆ, ಈಗ ಟಾಕ್ಸಿಕ್ ಕೂಡ ಬರ್ತಾ ಇದೆ. ಸೊ ನೀವು ಯಾರ್ಯಾರು ದುರ್ಗಾಶಕ್ತಿ ಸಿನಿಮಾವನ್ನು ನೋಡಿದ್ದೀರಾ, ನಿಮಗೆ ಅದು ರೋಚಕ, ಒಂದು ಮೈ ಜುಮ್ ಅನ್ಸೋ ಸಿನಿಮಾ ಅದು. ಸೊ ನೀವು ಯಾರ್ಯಾರು ನೋಡಿದ್ದೀರಾ, ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ.